ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ನಾನಿಲ್ಲಿ ಟೊಮೆಟೊ ಇಂದ ಇವತ್ತು ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ. ತುಂಬ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ. ಅನ್ನಕ್ಕಂತೂ ಸೈಡ್ ಡಿಶ್ ಸೂಪರ್ ಆಗಿರುತ್ತೆ. ಇದು ತುಂಬ ದಿನ ಇಟ್ಕೊಂಡು, ಏನು ಇಲ್ಲ ಅಂದರೂ 6 ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕಂತೇಳಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ 1.5 kg ಟೊಮೆಟೊನ ತೊಗೊಂಡಿದ್ದೇನೆ. ಹಣ್ಣಾಗಿರುವಂಥ ಟೊಮೆಟೊನ ಇಲ್ಲಿ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೇನೆ. ನೀವು ಉದ್ದ ಪೀಸ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೋಬಹುದು. ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ನೆನೆ ಇಟ್ಟು ಅದರ ರಸ ತಕ್ಕೊಂಡ್ಬಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಒಗ್ಗರಣೆ ಕೊಟ್ಟಿಲ್ಲ. ಹಾಗೆ ನೋಡಿ, ಇದನ್ನ ಈಗ ಕುದಿಲಿಕ್ಕೆ ಇಡ್ತೀನಿ ನಾನು ಗ್ಯಾಸ್ ಮೇಲೆ. ಅದು ಕುದಿಬೇಕು. ಟೊಮೆಟೊ ಎಲ್ಲ ಫುಲ್ ಕುದ್ದ ಮೇಲೆ, ಟೊಮೆಟೊ ಅನ್ನೋದೇ ನಮಗೆ ಗೊತ್ತಾಗಬಾರ್ದು, ಆ ಥರ ಕುದಿಬೇಕಿದು. ಕುದಿಯುವಾಗ ತುಂಬಾ ನೀರು ಬಿಡುತ್ತೆ. ನಾವು ಹುಣಸೆ ರಸ ಕೂಡ ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಿ, ಮತ್ತು ಎಣ್ಣೆ ಕೂಡ ಹಾಕಿರ್ತೀವಿ. ಮತ್ತು ಟೊಮೆಟೊ ನೀರಲ್ವಾ, ಅದು ಕೂಡ ನೀರು ಬಿಡುತ್ತೆ, ತುಂಬಾ ನೀರು ಬಿಡುತ್ತೆ. ಅದನ್ನು ನಾವು ಕುದಿಸ್ತಾ ಮಿನಿಮಮ್ ಏನು ಇಲ್ಲ ಅಂದ್ರೂ 1-1.5 ಗಂಟೆ ಬೇಕಾಗತ್ತೆ ಇದನ್ನು ಮಾಡಲಿಕ್ಕೆ. ಟೈಮಿಂಗು ತುಂಬ ಪೇಷನ್ಸ್ ಇಟ್ಕೊಳ್ಳಿ. ಮತ್ತು ಹಾಗೆ ಕೆಳಗಡೆ ಕೂಡ ಕೆರಟು ಹೋಗ್ತಿರ್ತದೆ, ಪಾತ್ರೆಗೆ ತಿರುಗಿಸ್ತಾ ಇರಬೇಕು. ಕೆಳಗೆ ಹತ್ತು ಚಾನ್ಸ್ ಇರುತ್ತೆ. ನೋಡಿ, ಈಗ ಎಷ್ಟು ಕಮ್ಮಿ ಆಗಿದೆಯಲ್ಲ, ಎಷ್ಟು ಕುದ್ದಿದೆ. ಟೊಮೆಟೊ ಪೀಸಸ್ಗಳ ಸಕ್ಕರೆ ಎಲ್ಲ ಸ್ಮೂತ್ ಆಗಿದ್ದಾವೆ. ಇನ್ನೂ ಕುದಿಬೇಕಿದು ಚೆನ್ನಾಗಿ. ಕಲರ್ ನೋಡಿ ಯಾವ ಥರ ಬಂದಿದೆ. ಈಗ ಇನ್ನೂ ಕುದೀಲಿ ಇದು ಚೆನ್ನಾಗಿ. ಈಗ ಇದಕ್ಕಿನ್ನೂ ನಾವು ಯಾವುದೇ ಮಸಾಲೆ ಪದಾರ್ಥನ ಸೇರಿಸಿಲ್ಲ. ಇಲ್ಲಿ ನೋಡಿ, ಮತ್ತೆ ಕುದ್ದು ಎಷ್ಟು ಗಟ್ಟಿ ಐತೆ, ಎಷ್ಟು ನೀರಿತ್ತಲ್ಲ ಆವಾಗಲೇ. ಈಗ ನೋಡಿ, ಉಪ್ಪಿನಕಾಯಿ ಅಂದರೆ ಹಾಗೆ ಎಷ್ಟು ದಿನ ಇಟ್ಕೊಂಡು ತಿನ್ಬೇಕಾದ್ರೂ ನಾವು ಪೇಷನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ. ಇದನ್ನೀಗ ಸೈಡ್ ಎತ್ತಿಡ್ತೇನೆ ನಾನು. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ನಾನು. ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕಿ 1-2 ನಿಮಿಷ ಅದನ್ನು ಫ್ರೈ ಮಾಡ್ಕೋತೇನೆ ಮೊದಲಿಗೆನೆ. ಅದು ಒಂದು ಸ್ವಲ್ಪ 50% ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದು ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕಾಳನ್ನು ಹಾಕ್ತೇನೆ. ಸಾಸಿವೆ ಯಾಕೆ ಲೇಟ್ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ ಅದು ಬೇಗನೆ ಫ್ರೈ ಆಗುತ್ತೆ, ಚಟ್ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಲೇಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಅದು ಎಲ್ಲ ಫ್ರೈ ಆದಮೇಲೆ ಚಟ್ ಸಿಡಿಯುವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಸಾಸಿವೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಕಹಿ ಬರುತ್ತೆ. ಮೆಂತ್ಯ ಕಾಳನ್ನು ಅಷ್ಟೇ ಕಹಿ ಬರುತ್ತೆ ಜಾಸ್ತಿ ಹಾಕಿದ್ರೆ. ನೋಡಿ, ಈಗ ಸಿಡಿತಾ ಇದೆ. ಈಗ ಇದನ್ನ ಆರಬೇಕು. ಸೈಡ್ ಎತ್ತಿಡ್ತೇನೆ, ಇದು ಆರಬೇಕು. ಆರಿದ ನಂತರ ನಾನಿಲ್ಲಿ ಮಿಕ್ಸಿ ಮಾಡ್ಕೋತೇನೆ ಪುಡಿ. ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಂಡ್ಬಿಡ್ತೇನೆ. ಅದು ಚೆನ್ನಾಗಿ ಆರಲಿ. ನೋಡಿ, ಅಷ್ಟರಲ್ಲಿ ಇನ್ನೂ ಕುದ್ದು ಗಟ್ಟಿಯಾಗಿದೆಯಲ್ಲ ಇದು. ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿರೋಂಥ ಪದಾರ್ಥನ ಸೇರಿಸ್ತೇನೆ. ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಇಲ್ಲನವ್ರು ಕಲ್ಲಲ್ಲಿ ಕೂಡ ರುಬ್ಕೋಬೋದು ನಾವು. ಮಿಕ್ಸಿ ಇಲ್ಲಾಂದರೆ ನೈಸಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಅಷ್ಟು ಮಸಾಲೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಟೊಮೆಟೊ ಒಟ್ಟಿಗೆ ಒಗ್ಗರಣೆಯಲ್ಲಿ ಎಲ್ಲ ಹಾಗೆ ಟೊಮೆಟೊ ಒಟ್ಟಿಗೆ ಈಗೆಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕಿನ್ನೂ ಖಾರ ಹಾಕಿಲ್ಲ ಅಲ್ವಾ, ಖಾರ ಅದು ಬೇರೆ ಇದೆ ಫ್ರೆಂಡ್ಸ. ಇದು ನೋಡಿ, ಈಗ ಮಸಾಲೆ ಪದಾರ್ಥ ಹಾಕಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾವು ಮಸಾಲೆ ಎಲ್ಲದಕ್ಕೂ ಟೊಮೆಟೊಗೆ ಹೊಂದ್ಕೊಳ್ಳೋ ರೀತಿ ಕುದಿಬೇಕಾಗತ್ತೆ. ಚೆನ್ನಾಗಿ ಕುದ ನಂತರ ನೋಡಿ ಗಟ್ಟಿಯಾಗಿ ಬರ್ತಾ ಹೋಗುತ್ತೆ. ಇನ್ನೊಂದು ಪಾತ್ರೆ ಇಟ್ಕೋತೇನೆ ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆನ ನೀವು ಯೂಸ್ ಮಾಡ್ತೀರೋ ಅಷ್ಟು ದಿನ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಎಣ್ಣೆ ಕಮ್ಮಿ ಆದರೆ ಹಾಳಾಗುತ್ತೆ. ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆನ ನಾನು ಹಾಕಿದ್ದೀನಿ. ಅದಕ್ಕೆ 1 ಅಥವಾ 2 ಬ್ಯಾಡಗಿ ಮೆಣಸನ್ನ ಈ ಥರ ತುಂಡು ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ. ಅದು ಚಟ್ಪಟ್ ಅನ್ನಬೇಕು ಮಸಾಲೆ ಎಲ್ಲ. ಚಟ್ಪಟ್ ಅನ್ನುವಾಗ ಇದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ತರಿಯಾಗಿ ಕುಟ್ಟಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಟೇಸ್ಟ್ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಈಗ ಅದನ್ನು ನಾನು
ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ. ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಪುಡಿ ಹಿಂಗನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ಗಿಂತ ಕಮ್ಮಿ ಹಿಂಗನ್ನು ಬೇಕೇ ಬೇಕು ಉಪ್ಪಿನಕಾಯಿಗೆ, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಹಾಕಿದ್ಮೇಲೆ ಕಲರ್ಫುಲ್ಲಾಗಿ ಹೇಗೆ ಕಾಣುತ್ತೆ ಅರಿಶಿನ ಹುಡಿ ಹಾಕಿದ್ಮೇಲೆ ಅಲ್ವಾ, ತುಂಬ ಚೆನ್ನಾಗಿರುತ್ತಲ್ವಾ. ಮತ್ತು ಅಷ್ಟೇ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಉಪ್ಪಿನಕಾಯಿ ಕೂಡ. ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ, ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ಹಾಕಿದ ಮೇಲೆ ನಾನು ಏನು ಟೊಮೆಟೊ ಗೊಜ್ಜನ್ನು ರೆಡಿ ಮಾಡಿಟ್ಟಿದ್ನಲ್ಲ, ಟೊಮೆಟೊ ಉಪ್ಪಿನಕಾಯಿದು, ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಸ್ವಲ್ಪ ಸ್ವಲ್ಪ. ನೋಡಿ, ಅದನ್ನೇ ಇದಕ್ಕೆ ಎಲ್ಲವನ್ನು ಸೇರಿಸ್ತಾ ಹೋಗ್ತೀನಿ. ಅದಕ್ಕೆ ಒಗ್ಗರಣೆ ಸೇರಿಸ್ಲಿಕ್ಕೆ ಹೋಗಬೇಡಿ, ಇದ್ರದ್ದು ಇದಕ್ಕೆ ಎತ್ತಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಸೇರಿಸಿದ ಮೇಲೆ ಮಿಕ್ಸ್ ಮಾಡಬೇಕು. ಈಗ ಒಗ್ಗರಣೆ ಮತ್ತು ಟೊಮೆಟೊ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆವಾಗಲೇ ಚೆನ್ನಾಗಿರುತ್ತೆ. ಮತ್ತೆ ಒಂದು 4 ರಿಂದ 5 ನಿಮಿಷಗಳ ಕಾಲ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ. 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಖಾರ ಅಥವಾ ಉಪ್ಪು ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನನಗೆ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೊಂದು ಚೂರು ನಾನಿಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ. ಆವಾಗಲೇ ಬೇಯುವಾಗ ಕಲ್ಲುಪ್ಪು ಹಾಕಿದ್ನಲ್ಲ, ಅದಕ್ಕಾಗಿ ಇನ್ನೊಂದು ಚೂರು ಉಪ್ಪನ್ನು ಸೇರಿಸಿದ್ದೀನಿ. ಈಗ ನೋಡಿ, ಸೈಡಿಗೆಲ್ಲ ಎಣ್ಣೆ ಬಿಟ್ಟಿದೆ, ರೆಡಿಯಾಗಿದೆ ಉಪ್ಪಿನಕಾಯಿ. ತುಂಬ ಚೆನ್ನಾಗಿ ಈ ಥರ ಸೈಡ್ ಎಣ್ಣೆ ಬಿಡ್ತಾ ಇರಬೇಕು, ಆವಾಗ ನಮಗೆ ಉಪ್ಪಿನಕಾಯಿ ರೆಡಿಯಾಗಿದೆ ಅಂಥೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ. ಇದು ಫುಲ್ ಆರಬೇಕು ನಮಗೆ, ಮಿನಿಮಮ್ 2 ರಿಂದ 3 ಗಂಟೆಗಳ ಕಾಲ. ಆರಿದ ಮೇಲೆ ಒಂದು ಕಾಜಿನ ಡಬ್ಬಿಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಉಪ್ಪಿನಕಾಯಿ ಹೇಗೆ ಬಂದಿದೆ ಟೊಮೆಟೊ ಉಪ್ಪಿನಕಾಯಿ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್.